ನಿನ್ನೆಯಷ್ಟೇ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮತ್ತು ಜಿಟಿ ನಡುವೆ ಫೈನಲ್ ಮ್ಯಾಚ್ ನಡೆಯಿತು. ಆದರೆ ಗುಜರಾತ್ ಟೈಟನ್ಸ್ ತಂಡದ ಆಟಗಾರರಿದ್ದಂತಹ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಆತಂಕದ ಘಟನೆಯಾಗಿತ್ತು. ಫೈನಲ್ ಪಂದ್ಯವನ್ನು ಮುಗಿಸಿ ತೆರಳುತ್ತಿದ್ದಾಗ ಬಸ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಆಟಗಾರರಿದ್ದಂತಹ ಬಸ್ನಲ್ಲಿ ಬೆಂಕಿ. ಮೋದಿ ಸ್ಟೇಡಿಯಂನಿಂದ ಹೋಟೆಲ್ಗೆ ತೆರಳುತ್ತಿದ್ದಾಗ ಈ ಅವಘಡ. ಬಸ್ನಲ್ಲಿ ಹೊಗೆ ಕಾಣಿಸ್ಕೊಳ್ತಾ ಇದ್ದಂತೆ ಆಟಗಾರರು ಮತ್ತು ಸಿಬ್ಬಂದಿಯನ್ನ ಮತ್ತೊಂದು ಬಸ್ಗೆ ಶಿಫ್ಟ್ ಮಾಡಲಾಗುತ್ತೆ. ಮತ್ತೊಂದು ಬಸ್ಗೆ ಶಿಫ್ಟ್ ಆಗಿ ಆಟಗಾರರು ಯಾವುದೇ ಅಪಾಯವಿಲ್ಲದೆ ಹೋಟೆಲ್ ಸೇರಿಕೊಂಡಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆರ್ಸಿಬಿ ವಿರುದ್ಧ ಜಿಟಿ ಸೋತಿದೆ. ನೆನ್ನೆ ಆರ್ಸಿಬಿ ಈ ಬಾರಿ ಕಪ್ ಎತ್ತಿದೆ. ಆದರೆ ದುರ್ದೈವ, ದುರ್ಘಟನೆ, ಜಿಟಿ ಆಟಗಾರರು ತೆರಳುತ್ತಾ ಇದ್ದಂತಹ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕೂಡ ನಮ್ಮನ್ನ ಜಾಯ್ನ್ ಆಗ್ತಾರೆ. ಅವರಿಂದ ಮಾಹಿತಿಯನ್ನ ಪಡೆಯೋಣ. ಗಮನಿಸ್ತಾ ಇದ್ರಿ, ಒಂದು ಕಡೆ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಆಟಗಾರರು ಬಸ್ನಿಂದ ಕೆಳಗಿಳಿತಾರೆ, ಅಲ್ಲೇ ಕೆಲ ಹೊತ್ತು ವಿಶ್ರಮಿಸ್ತಾರೆ. ಮತ್ತೊಂದು ಬಸ್ ಸ್ಪಾಟಿಗೆ ಬರೋವರೆಗೂ ಕೂಡ ನಮ್ಮ ಪ್ರತಿನಿಧಿ ವಿಕಾಸ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವಿಕಾಸ್, ನಿನ್ನೆ ರಾತ್ರಿ ಎಕ್ಸಾಕ್ಟ್ ಆಗಿ ಎಷ್ಟು ಗಂಟೆಗೆ ಒಂದು ಅನಾಹುತ ಆಯಿತು ಅಂತ ಹೇಳಿ, ಶಾರ್ಟ್ ಸರ್ಕ್ಯೂಟೇ ಕಾರಣನ ಅಥವಾ ಬೇರೆ ಏನಾದರೂ ಮಾಹಿತಿ ಲಭ್ಯವಾಗ್ತಿದೆಯಾ, ಹೇಗೆ? ಮಧುಶ್ರೀ, ನಿನ್ನೆ ಅಹಮದಾಬಾದ್ನ ಮೋದಿ ಸ್ಟೇಡಿಯಂನಲ್ಲಿ ಏನು ಫೈನಲ್ ಪಂದ್ಯಾಟ ಸೋತ ಬೆನ್ನಲ್ಲೇ ಜಿಟಿ ತಂಡಕ್ಕೆ ಮತ್ತೊಂದು ಆಘಾತ ಕಾಡಿತ್ತು. ಯಾಕಂದ್ರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅವೆಲ್ಲವೂ ನಡೆದ ನಂತರದಲ್ಲಿ ಸುಮಾರು 12 ಗಂಟೆ ನಂತರದಲ್ಲಿ ಬಸ್ ಅಹಮದಾಬಾದ್ ಸ್ಟೇಡಿಯಂನಿಂದ ಹೋಟೆಲ್ಗೆ ತೆರಳುತ್ತೆ ಆಟಗಾರರನ್ನ ಹೊತ್ತು. ಸೊ ಆ ಸಂದರ್ಭದಲ್ಲಿ ಬಸ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಮುಂಚೆ ಹೊಗೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ತಕ್ಷಣ ಅಲರ್ಟ್ ಆದಂಥ ಸಿಬ್ಬಂದಿಗಳು ಕೂಡ, ಅದರಲ್ಲಿ ಬಸ್ಸಲ್ಲಿದ್ದಂಥ ಸಿಬ್ಬಂದಿಗಳು ಅಲರ್ಟ್ ಆಗ್ತಾರೆ. ಡ್ರೈವರ್ ಕೂಡ ಅಲರ್ಟ್ ಆಗಿಬಿಟ್ಟು ಆಟಗಾರರನ್ನ ಕೆಳಗಡೆ ಇಳಿಸಲಾಗುತ್ತೆ. ಇಳಿಸಿದ ನಂತರದಲ್ಲಿ ಫೈರ್ ಎಕ್ಸ್ಟಿಂಗ್ವಿಷನ್ ಮುಖಾಂತರವಾಗಿ ಏನು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಏನು ಹೊಗೆ ಬರ್ತಾ ಇತ್ತು ಅದನ್ನ ನಂದಿಸಲಾಗುತ್ತೆ. ಬಟ್ ಆದ್ರೆ ಬಸ್ನಲ್ಲಿ ಆಟಗಾರನ ಕರೆದೊಯ್ದಕ್ಕೆ ಆಗೋದಿಲ್ಲ. ತಕ್ಷಣದಲ್ಲಿ ಬಸ್ನ ವ್ಯವಸ್ಥೆ ಕೂಡ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸುಮಾರು 1 ಗಂಟೆಗಳ ಕಾಲ ಮೊಹಮ್ಮದ್ ಸಿರಾಜ್, ಸಾಯಿ ಸುದರ್ಶನ್ ಸೇರಿದಂತೆ ಇಶಾಂತ್ ಶರ್ಮಾ ಸೇರಿದಂತೆ ಎಲ್ಲರೂ ಕೂಡ ರಸ್ತೆಯ ಪಕ್ಕದಲ್ಲಿನೇ ಕುಳಿತುಕೊಳ್ಳುವಂತ ಪರಿಸ್ಥಿತಿಯನ್ನ ನಿನ್ನೆ ಜಿಟಿ ತಂಡದ ಆಟಗಾರರು ಎದುರಿಸಿದ್ರು. ಈ ಒಂದು IPL ನಲ್ಲಿ ಜಿಟಿ ತಂಡಕ್ಕೆ ಸುಮಾರು ಕಷ್ಟಗಳು ಎದುರಾಯಿತು ಅಂತ ಹೇಳ್ಬೋದು. ಯಾಕಂದ್ರೆ ಕ್ವಾಲಿಫೈರ್ ಆದ ನಂತರದಲ್ಲಿ ಸೆಮಿಫೈನಲ್ಗೆ 11 ದಿನಗಳು ಬಾಕಿ ಇತ್ತು. ಮೊನ್ನೆ ಅಲಂಪುರ್ನಲ್ಲಿ ಏನು ಸೆಕೆಂಡ್ ಕ್ವಾಲಿಫೈರ್ ಆಯಿತು. ಸೊ ಸೆಕೆಂಡ್ ಕ್ವಾಲಿಫೈರ್ ಆದ ನಂತರದಲ್ಲೂ ಕೂಡ ಹವಾಮಾನ ವೈಪರೀತ್ಯದಿಂದಾಗಿ ಅವರು ಏನು ಅಲ್ಲಿಂದ ಅಹಮದಾಬಾದ್ಗೆ ಬರಬೇಕಿತ್ತು. ಆ ವಿಮಾನ ಕೂಡ ಲೇಟ್ ಆಗಿ ಸುಮಾರು 30ನೇ ತಾರೀಕು ನೈಟ್ ಅವರು ಅಹಮದಾಬಾದ್ ಅನ್ನ ತಲುಪ್ತಾರೆ. ಮತ್ತು ಪ್ರಾಕ್ಟೀಸ್ ಸೆಷನ್ ಮತ್ತು ವಿಶ್ರಾಂತಿಗೂ ಕೂಡ ಅವರಿಗೆ ಸಮಯ ಇರಲಿಲ್ಲ. ಅಷ್ಟು ಅರ್ಜೆಂಟ್ ಆಗಿ ಅವರಿಗೆ ಶೆಡ್ಯೂಲ್ಗಳು ಕೂಡ ಫಿಕ್ಸ್ ಆಗಿತ್ತು. ಇದರ ನಡುವೆ ನಿನ್ನೆ ನಡೆದಂತ ಒಂದು ಬಸ್ ದುರ್ಘಟನೆಯಲ್ಲಿ ಕೂಡ ಯಾರಿಗೂ ಕೂಡ ಪ್ರಾಣಾಪಾಯವಾಗಿಲ್ಲ ಮತ್ತು ಯಾವುದೇ ಇಂಜುರೀಸ್ಗಳಾಗಿಲ್ಲ. ಮುಂಚಿತವಾಗಿ ಎಚ್ಚೆತ್ತುಕೊಂಡಿದ್ರಿಂದಾಗಿ ದೊಡ್ಡ ಮಟ್ಟದ ಅವಘಡದಿಂದ ಜಿಟಿ ಆಟಗಾರರು ತಪ್ಪಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಮಧುಶ್ರೀ, ಧನ್ಯವಾದ ವಿಕಾಸ್ ತಮ್ಮ ಮಾಹಿತಿಗಾಗಿ.